ಸಚಿವ ಕೃಷ್ಣ ಭೈರೇಗೌಡ ಅವರ ವಿರುದ್ಧ ಭೂ ಕಬಳಿಕೆಯ ಆರೋಪವನ್ನು ಮಾಡಲಾಗಿದೆ. ಅಧಿವೇಶನದಲ್ಲಿ ಕೃಷ್ಣ ಭೈರೇಗೌಡರ ವಿರುದ್ಧ ಮುಗಿಬಿದ್ದ ಬಿಜೆಪಿ ಆರೋಪದ ಬಗ್ಗೆ ನೀವು ಸದನದಲ್ಲಿ ಉತ್ತರವನ್ನ ನೀಡಿ. ಸಚಿವ ಕೃಷ್ಣ ಭೈರೇಗೌಡ ಅವರಿಗೆ ಶಾಸಕ ಸುನೀಲ್ ಅವರು ಕೇಳಿರುವಂತಹ ಪ್ರಶ್ನೆ ಇದೆ. ಏನು ಇಲ್ಲ ಅಂತ ಸದಸ್ಯರಿಗೆ ಒಬ್ಬ ಈ ಸದನದ ಯಾರೇ ಸದಸ್ಯರ ಬಗ್ಗೆ ಈಗ ಏನಾದ್ರೂ ಪ್ರಸ್ತಾಪ ಮಾಡಬೇಕಾದ್ರೆ ಅದಕ್ಕೆ ಒಂದು ನಿಯಮಾವಳಿ ಆರೋಪ ಮಾಡಿದ್ದಲ್ಲ ನಿಯಮಾವಳಿ ಪಾಲನೆ ಮಾಡ್ತಾ ಇಲ್ಲ. ಆದ್ರೆ ನಾನು ಆ ನಿಯಮಾವಳಿ ನನ್ನ ಹಕ್ಕನ್ನ ನಾನು ಬಿಟ್ಕೊಡ್ತೇನೆ. ನಾನು ಇನ್ಸಿಸ್ಟ್ ಮಾಡೋದಿಲ್ಲ. ನೀವು ನನಗೆ ನೋಟಿಸ್ ಕೊಡಿ ಅಂತ ಐ ಆಮ್ ರೆಡಿ. ಅವ್ರು ಏನ್ ಕೇಳಿದ್ರು ಉತ್ತರ ಕೊಡಕ್ ನಾ ತಯಾರಿದ್ದೇನೆ. ತಮಗೆ ಅವ್ರು ರೆಡಿ ಇದ್ದೀರಿ, ನೀವು ಕೂಡ ರೆಡಿ ಇದ್ದೀರಿ, ನಾನು ಮಾತ್ರ ರೆಡಿ ಇಲ್ಲ. ನೀವು ರೆಡಿ ಇಲ್ಲ, ಬಿಲ್ ತಗೊಳ್ಬೇಕೀಗ. ಅದಕ್ಕೆ ಕಾರ್ಯಕಾಲ ಈಗ ಅದರ ಬಗ್ಗೆ ಚರ್ಚೆ ಮಾಡಿ. ಈಗ ನೋಡಿ ಅವರೇ ಹೇಳಿದ್ದಾರೆ ಕೃಷ್ಣ ಆಯ್ತು, ಟರ್ಮ್ ಈಗ ಆಗುದಿಲ್ಲ. ಅಲ್ಲಲ್ಲ, ಅವರು ಸ್ಟೇಟ್ಮೆಂಟ್ ಮಾಡಿದ್ದೆ ಆಚೆ ಸದನ ನಡೆಯುವಾಗ ಹಂಗ್ ಮಾಡಕ್ಕಾಗಲ್ಲ. ಆಯ್ತು, ಈಗ ನೋಡಿ ಮಾಡಕ್ಕಾಗಲ್ಲ, ಸದನ ನಡೆಯುವಾಗ ಮಾಡಕ್ಕಾಗಲ್ಲ, ಆಚೆ ಮಾಡ್ಬಿಟ್ಟಿದ್ದಾರೆ. ಅದನ್ನ ಸದನದಲ್ಲಿ ಮಾಡ್ಬೇಕಾಗಿತ್ತು. ಅವರೇ ರೆಡಿ ಇದಾರಲ್ಲ ಸ್ಟೇಟ್ಮೆಂಟ್. ಆಯ್ತು, ಈಗ ನಾನು ರೆಡಿ ಇಲ್ಲಲ್ಲ. ಸರಿ, ಯಾವಾಗ ಕೊಡ್ತೀರಾ ಅದು ನೋಡಿ. ಈಗ ಬಿಲ್ ಒಂದು ಪಾಸ್ ಆಗಲಿ ಬೇಗ. ಇನ್ನು ಕೃಷ್ಣ ಭೈರೇಗೌಡರ ವಿರುದ್ಧ ಭೂ ಕಬಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸದನದಲ್ಲಿ ಆ ವಿಚಾರವನ್ನ ಪ್ರಸ್ತಾಪ ಮಾಡಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ನಾವು ಸದನದಲ್ಲಿ ಇದನ್ನ ಮಾತನಾಡ್ತೀವಿ ಅಂತ ಹೇಳಿದ್ರು. ದಾಖಲಾತಿ ಪರಿಶೀಲಿಸದೆ ಅಕ್ರಮ ನಡೆಸಬಹುದಾ? ವಿಜಯೇಂದ್ರ ಅವರು ಗರ್ಮಾದ ರೀತಿ. ಇವರು ಕೃಷ್ಣ ಭೈರೇಗೌಡ ಅವರ ವಿರುದ್ಧ ಏನು ನಾವು ಆರೋಪ ಮಾಡಿದ್ದೇವೆ, ಬಹಳ ಗಂಭೀರವಾಗಿರುವ ಸ್ವರೂಪ ಇದೆ. ಯಾಕೆಂದ್ರೆ ಕಂದಾಯ ಸಚಿವರಾಗಿ ಅವರೇನೆ ದಾಖಲಾತಿಗಳನ್ನ ಸರಿಯಾಗಿ ಪರಿಶೀಲನೆ ಮಾಡ್ದೇನೆ ನಮ್ಮ ತಂದೆ ಕಾಲದ್ದು ನಮ್ಮ ತಾತನ ಕಾಲದ್ದು ಅಂತೇಳಿ ಅಕ್ರಮ ನಡೆಸ್ಬೋದಾ? ಅದು ಕಾನೂನಲ್ಲಿ ಅವಕಾಶ ಇದೆ. ಹಾಗಾದ್ರೆ ಹಾಗಾಗಿ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇವತ್ತು ಕೂಡ ಸದನದಲ್ಲಿ ಅದ್ರ ಬಗ್ಗೆ ನಾವು ಧ್ವನಿಯನ್ನ ಎತ್ತೇವೆ. ಕಂದಾಯ ಸಚಿವರು ಸಚಿವ ಕೃಷ್ಣ ಭೈರೇಗೌಡ ವಿರುದ್ಧ ಭೂ ಕಬಳಿಕೆ ಆರೋಪ. ಕೋಲಾರ ತಾಲೂಕು ಕಚೇರಿಗೆ ಬಿಜೆಪಿ ನಾಯಕರ ಕಾವಲು. ಕೋಲಾರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರ ನೇತೃತ್ವದಲ್ಲಿ ಕಾವಲು. ಕಡತ ತಿದ್ದುವ ಅಥವಾ ತೆಗೆದುಕೊಂಡು ಹೋಗುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಕಾವಲು ಕಾಯ್ತಿದ್ದಾರೆ. ತನಿಖೆ ಆಗೋವರೆಗೆ ದಾಖಲೆಯನ್ನ ರಕ್ಷಿಸಬೇಕು ಅಂತ ಹೇಳಿ ಬಿಜೆಪಿಗರಿಂದ ಈಗ ಕಾವಲು ಕಾಯುವಿಕೆ ಆಗ್ತಾ ಇದೆ. ಅಂದ್ರೆ ಅದಕ್ಕೆ ಪ್ರೊಟೆಕ್ಷನ್ ಕೊಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅಕ್ರಮದ ಬಗ್ಗೆ ಆರೋಪಿಸಿದ್ದ ಛಲವಾದಿ ನಾರಾಯಣಸ್ವಾಮಿಯವರು ಕೃಷ್ಣ ಭೈರೇಗೌಡ ಭೂ ಕಬಳಿಕೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಸದನದಲ್ಲಿ ಪ್ರಸ್ತಾಪ. ಗರುಡಪಾಳ್ಯದಲ್ಲಿ ಸರ್ಕಾರಿ ಖರಾಬು ಜಮೀನು ಕಬಳಿಕೆ ಮಾಡಿದ್ದಾರೆ ಅನ್ನೋದು ಸರ್ವೆ ನಂಬರ್ 46, 47ರಲ್ಲಿ 21 ಎಕರೆ ಭೂಮಿಯನ್ನ ಕಬಳಿಕೆ ಮಾಡಿದ್ದಾರೆ ಅನ್ನೋ ಆರೋಪವನ್ನ ದಾಖಲೆ ಸಮೇತ ಛಲವಾದಿ ನಾರಾಯಣಸ್ವಾಮಿಯವರು ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಜಾಗ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ರಾಜೇಂದ್ರ ತಾಲೂಕು ಕಚೇರಿಯಿಂದ ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಈಗಾಗಲೇ ಬೆಳ್ಳಂಬೆಳಗ್ಗೆ ಸಾಕಷ್ಟು ಜನ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ ನೇತೃತ್ವದಲ್ಲಿ ಹಲವಾರು ಜನ ಬಿಜೆಪಿ ಕಾರ್ಯಕರ್ತರು ಬಂದು ತಾಲೂಕು ಕಚೇರಿ ಬಳಿ ಕಾವಲನ್ನು ಕೂತಿದ್ದಾರೆ. ವಿಚಾರ ಏನು ಅಂತ ಹೇಳಿದ್ರೆ, ನಿನ್ನೆ ವಿಧಾನ ಪರಿಷತ್ನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರು ಕೃಷ್ಣ ಭೈರೇಗೌಡರ ವಿರುದ್ಧ 21 ಎಕರೆ ಸರ್ಕಾರಿ ಜಮೀನನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಬಳಿಕೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೃಷ್ಣ ಭೈರೇಗೌಡರು ತಮ್ಮ ಪ್ರಭಾವವನ್ನು ಬಳಸಿ ತಾಲೂಕು ಕಚೇರಿಯಲ್ಲಿರುವಂಥ ದಾಖಲೆಗಳನ್ನು ತೆಗೆದುಕೊಂಡು ಹೋಗ್ಬೋದು ಅಥವಾ ಅದನ್ನು ತಿದ್ದುವಂಥ ಪ್ರಯತ್ನ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಬೆಳ್ಳಂಬೆಳಗ್ಗೆ ಬಂದು ಕಾವಲು ಕೂತಿರುವಂಥದ್ದು. ಸರಿ, ಬೆಳಿಗ್ಗೆ ಬಂದು ಕಾವಲು ಕೂತಿದ್ರಿ, ಏನು ವಿಚಾರ ಅಂತ ಹೇಳಿ ಸರ್? ಏನು ನಮ್ಮ ಕೋಲಾರದ ನರಸಾಪುರ ಹೋಬಳಿ ಗರುಡಪಾಳ್ಯ 46 ಮತ್ತು 47ರಲ್ಲಿ 1 ಎಕರೆ, 46ರಲ್ಲಿ 20 ಎಕರೆ 16 ಗುಂಟೆ ಏನು ಕಬಳಿಕೆ ಮಾಡಿದ್ದಾರೆ. ಅದು 1 ಎಕರೆ ಪ್ರದೇಶ ಕೆರೆಗೆ ಸೇರ್ತದೆ, ಇನ್ನು 20 ಎಕರೆ ಖರಾಬ್ ಅಂತಿದೆ ಇದೆ.
ಟೋಟಲ್ ಆಗಿ ಅವ್ರು ಇದೆ, ಅವರು ಹೆಸರಲ್ಲಾಗಿರೋದ್ರು ಕೂಡ ಅದೇ ಒಟ್ಟುಗೂಡಿಸ್ಬಿಟ್ಟಿದ್ದಾರೆ ಅದನ್ನು. ಇನ್ನು 21 ಎಕರೆ 16 ಗುಂಟೆನ ಕಬಳಿಸಿದ್ದಾರೆ, ದಾಖಲಾತಿಗಳನ್ನ ಕಳ್ತನ ಮಾಡ್ತಾರೆ. ಇವತ್ತು ಕಂದಾಯ ಇಲಾಖೆ ಮಂತ್ರಿಗಳೇ ಆಗಿರೋದಕ್ಕೆ ಅವರು ಇಲ್ಲಿ ಅಧಿಕಾರಿಗಳ ಮೇಲೆ ಪ್ರೆಷರ್ ಹಾಕಿ ದಾಖಲಾತಿಗಳನ್ನ ತಿದ್ದುಪಡಿ ಆಗ್ಬೋದು ಅಥವಾ ದಾಖಲಾತಿಗಳು ಇಲ್ಲಿಂದ ಎತ್ತಬಹುದು ಅನ್ನೋ ಒಂದು ಮಾಹಿತಿ ರಾತ್ರಿ ಬಂತು. ಅದಕ್ಕೆ ಬೆಳಗ್ಗೆ ಬಂದು ಏನು ತಾಲೂಕು ಕಚೇರಿಗೆ ನಾವು ಸೆಕ್ಯೂರಿಟಿ ಥರ ಏನೋ ಕಾವಲು ಕಾಯ್ತಾ ಇದ್ದೀರಿ. ಆ ಕಾರಣಕ್ಕೆ ಇವತ್ತು ಇಲ್ಲಿ ಉನ್ನತವಾದಂಥ ಅಧಿಕಾರಿನ ನೇತೃತ್ವ ವಹಿಸಿ ಅದನ್ನ ದಾಖಲಾತಿಗಳನ್ನ ಸೇಫ್ಟಿ ಮಾಡಬೇಕು, ಮತ್ತೆ ಅವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಜರುಗಿಸಬೇಕು. ಮತ್ತೆ ಇನ್ನೊಂದು ಏನಂದ್ರೆ ನಮ್ದು CBI ತನಿಖೆ ಆಗಬೇಕು. ಇವತ್ತು ಪ್ರತಿಷ್ಠೆ ಇರುವಂತ ಒಬ್ಬ ಏನು ಸಚಿವನೇ ಈ ಕೆಲಸಕ್ಕೆ ಕೈ ಹಾಕಿರೋದು ದಾಖಲಾತಿಗಳ ಮುಖಾಂತರ ಸ್ಪಷ್ಟ ಆಗಿದೆ. ಅದಕ್ಕೆ ಅವ್ರು ರಾಜೀನಾಮೆ ಕೊಡಬೇಕು, CBI ತನಿಖೆ ಆಗಬೇಕು, ಇಲ್ಲಿ ದಾಖಲಾತಿಗಳನ್ನ ಸೇಫ್ಟಿ ಮಾಡಬೇಕು. ನಾನು ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗೂ ಹೇಳ್ತೀನಿ, ಮತ್ತೆ ತಹಸೀಲ್ದಾರ್ಗೂ ಗಮನ ಕೊಡ್ತಾ ಇದ್ದೀನಿ. ನಾವು ಇವತ್ತು ಕಾವಲು ಕಾಯ್ತಾ ಇರೋದು ಈಗಾಗಲೇ ಈ ಗೋರ್ಮೆಂಟಲ್ಲೇ ಈ ಥರ ಇದಾಗಿದೆ. ಎಲ್ಲವೇ ಮೂಡಾ ಕೇಸಲ್ಲಿ 14ಕ್ಕೆ ಏನು ಸೈಟ್ ಹೊಡೆದಿದ್ರು ಅವಾಗ ದಾಖಲಾತಿಗಳನ್ನ ಶಿಫ್ಟ್ ಮಾಡಿದ್ರು, ಆವಾಗ ಮತ್ತೆ ಅದನ್ನ ವಾಪಸ್ ಕೊಟ್ಟಿದ್ರು. ಇವತ್ತು ಅದೇ ಕೆಲಸ ಇಲ್ಲಿ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ನಾವು ಕಾವಲು ಕಾಯ್ತಿದ್ದೀರಿ. ಈಗ ಸಂಬಂಧಪಟ್ಟವ್ರು ಬಂದು ನಮಗೆ ಏನ್ ರೀತಿ ಸೆಕ್ಯೂರಿಟಿ ಆದ ದಾಖಲಾತಿಗಳು ಇಲ್ಲಿಂದ ನಾವು ತೆರಳ್ತೀರಿ, ಇದು ನಮ್ಮ ವಾದ. ಈಗಾಗಲೇ ನಿಮ್ಮ ಹತ್ರ ದಾಖಲೆಗಳಿದಾವೆ, ಅದರಲ್ಲಿ ಏನ್ ತಿದ್ದೋದಿಕ್ ಸಾಧ್ಯ ಅಂತ? ಹೌದು, ಇವಾಗ ನಾವು ದಾಖಲೆ ನಮ್ಮ ದಾಖಲೆನೇ ಸುಳ್ಳು ಅಂತ ಹೇಳ್ತಾರೆ. ಆ ದಾಖಲೆನ ಸ್ಕ್ಯಾನಿಂಗ್ ಆಗಿದೆಯೋ ಅಥವಾ ಸ್ಕ್ಯಾನಿಂಗ್ ಆಗಿಲ್ಲ, ಸ್ಕ್ಯಾನಿಂಗ್ ಆದ್ರೆ ದಾಖಲೆ ತಿದ್ದಕ್ಕಾಗಲ್ಲ. ಅರ್ಧಂಬರ್ಧಂ ಆಗಿದೆ ಅಂತ ಹೇಳ್ತಾರೆ. ಈಗಾಗಲೇ ಕೃಷ್ಣ ಬೈರೇಗೌಡರು ತಂಗಿನೇ ಇದ್ರ ಮೇಲೆ ಕೇಸ್ ಹಾಕಿದ್ದಾರೆ, ಇದು ಒತ್ತುವರಿ ಆಗಿದೆ ಅಂದ್ಬಿಟ್ಟು. ಅಲ್ಲಿರೋ ಸ್ಥಳೀಯರು ನೀವು ಯಾರನ್ನೇ ಕೇಳಿ ಅದು ಒತ್ತುವರಿ ಆಗಿದೆ. ಇವತ್ತು ನಮ್ಮ ವರಿಷ್ಠರ ಗಮನಕ್ಕೆ ಬಂದು ನಾವು ಅದು ಗಮನಕ್ಕೆ ಕೊಟ್ಟಾಗ ಅವರು ಇವತ್ತು ಸೆಷನಲ್ಲಿ, ಬೆಳಗಾವಿ ಸೆಷನಲ್ಲಿ ಅದನ್ನ ಏನು ಇವತ್ತು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಅದು ಮೇಲ್ನೋಟಕ್ಕೆ ಪ್ರೂಫ್ ಆಗಿದೆ. ಆ ಕಾರಣಕ್ಕೆ ತಿದ್ದುಪಡಿ ಮಾಡುವಂತ ಸಂಭವ ಜಾಸ್ತಿ ಇರೋದಕ್ಕೆ ಇವತ್ತು ನಾವು ಅದನ್ನ ಸೇಫ್ಟಿ ಮಾಡೋಕ್ಕೆ ಬಂದು ಇಲ್ಲಿ ಕೂತಿದ್ದೀವಿ ಅಷ್ಟೇ. ಇದಿಷ್ಟು ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ ಅವರ ಮಾತು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.